ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ತೆ ಚಿತ್ರದುರ್ಗ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಅಲ್ಲ, ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಉಚ್ಚಂಗಲಮ್ಮ ದೇವಸ್ಥಾನಕ್ಕೆ ನಾನು ಬಿನಿಶ ಹೋಗಿದ್ದೀನಿ. ನವರಾತ್ರಿಯ ಮೊದಲ ದಿನ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ರಾಜನಾದ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಶೈಲಪುತ್ರಿಯು ನಿಸರ್ಗದ ಮಾತೆ ಎಂಬುದಾಗಿ ಪರಿಗಣಿಸಿಕೊಳ್ಳಲಾಗಿದೆ. ಇವೆಲ್ಲ ಶೈಲಪುತ್ರಿಯ ವಿಶಿಷ್ಟತೆಗಳು. ಬನ್ನಿ ನೋಡೋಣ ದೇವಿಗೆ ಮೊದಲನೇ ದಿನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಒಂದು ಗುಹೆ ರೀತಿ ಕಾನ್ಸೆಪ್ಟ್ ಇಂದ ನೋಡಿ ಅಲಂಕರಿಸಿದ್ದಾರೆ. ಎಲ್ಲ ನೀವು ನೋಡಬಹುದು. ಓಂ ಆಗಿರ್ಬೋದು, ಎಲ್ಲ ಬಿಂದಿಗೆಗಳಿಗೆ ನೀವು ಕಲರಿಂಗ್ ಮಾಡಿರ್ಬೋದು, ಎಲ್ಲ ರೀತಿ ಆಭರಣಗಳಾಗಿರ್ಬೋದು ದೇವಿಗೆ ಧರಿಸಿ ಎಲ್ಲ ಮಾಡಿದ್ದಾರೆ. ಇದು ದೇವಸ್ಥಾನದ ಹೊರಭಾಗ. ನೀವು ನೋಡ್ಬೋದು, ಗುಹೆ ಟೈಪ್ ಮಾಡಿ ಎಲ್ಲ ರೀತಿಯ ದೇವಿಯ ಪ್ರತಿಮೆಗಳನ್ನ ಇಟ್ಟು ಮಾಡಿದ್ದಾರೆ. ಇದು ದೇವಿಗೆ ಅಲಂಕಾರ ಮಾಡಿದ್ದಾರೆ ವಿಳ್ಯದೆಲೆಯಿಂದ. ನೀವು ನೋಡ್ಬೋದು. ಇದು ಆಚೆ ಬಂದರೆ ಇಲ್ಲಿ ಒಂದು ದೇವಿ ಇತ್ತು, ಇಲ್ಲಿ ಕೂಡ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಕೈ ಮುಗ್ದು ನಾನು ಬಿನಿಶ ಕೂಡ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿನಿಶನು ಕೂಡ ಮುಂದೆ ಹೋಗ್ತಾ ಇದ್ದಾಳೆ. ನೀವು ನೋಡ್ಬೋದು, ಇಡೀ ದೇವಸ್ಥಾನ ಕೂಡ ಎಲ್ಲ ಲೈಟಿಂಗ್ಸ್ ಇಂದ ಅಲಂಕಾರಗೊಂಡಿದೆ. ಬರೀ ದೇವಸ್ಥಾನ ಅಲ್ಲ, ಚಿತ್ರದುರ್ಗನು ಕೂಡ ಇದೇ ರೀತಿ ಅಲಂಕಾರಗೊಳ್ಳುತ್ತೆ. ಹಿಂದೂ ಮಹಾಗಣಪತಿ ನಂತರ ದಸರಾನು ಇದೇ ರೀತಿ ನಾವು ಆಚರಣೆ ಮಾಡ್ತೀವಿ. ಮೈಸೂರು ಹೊರತುಪಡಿಸಿ ದಸರಾ ಎಲ್ಲ ಆಚರಣೆ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿ. ಇದೇ ರೀತಿ ಹಲವು ವಿಚಾರಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತಾ ಇವತ್ತಿನ ಮಿನಿ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.